ಆದ್ರ ಒಂದು ಬೇಜಾರ್ ನಡ. ಏನ್ ಬೇಸರ ಅಣ್ಣ? ಕಷ್ಟಕ್ಕೆ ಸಂಕಟಕ್ಕ ನೀ ಅಂದ್ರೆ ಬಾಳ್ ಇಷ್ಟ ಅನ್ಸತ್ತೆ ತಂಗ್ಯವ. ಅದಕ್ಕ ನೋಡು ನಿನ್ನ ಅದು ಬಿಟ್ಟು ಹೋಗಂಗಿಲ್ಲ. ಯಾರಿಗ್ ಎದುರಿಸೋ ತಾಕತ್ತಿರುತ್ತೋ ಅಂತವ್ರಿಗೆ ಕಷ್ಟ ಬರೋದು ಅಣ್ಣ. ಏನ್ ಮಾಡೋದು? ಜೀವನ ಅಂದ್ರ ಇದೆಲ್ಲ ಮಾಮೂಲು. ಜೀವನ ಅಂದ್ರನೇ ಬಿಸಿ ತುಪ್ಪ. ತಾಳ್ಮೆ ಮುಖ್ಯ ಅಷ್ಟೇ. ಪುಷ್ಪ ಬೇಗ ಗುಣವಾದ್ರ ಅಷ್ಟ ಸಾಕು. ಆದ್ರ ಅವನ ಅವ್ವ ಅಂದ್ರ ನೀ ಏನ್ ಮಾಡಕತ್ತಿ? ಯಜಮಾನ್ರಿಗೆ ಒಳ್ಳೆ ಸಮಯ ನೋಡಿ ಅವಳ ಬಗ್ಗೆ ಹೇಳ್ತೀನಿ. ನಿಮ್ಮವ್ವ ಎಂತ ತ್ಯಾಗ ಮಾಡ್ಯಾಳ ಅಂತ. ಆಗಿರೋದೆಲ್ಲ ಒಳ್ಳೇದಕ್ಕೆ ಅಣ್ಣ. ಇವಾಗ ಆಗ್ತಿರೋದು ಒಳ್ಳೇದಕ್ಕೆ, ಮುಂದೆ ಆಗೋದು ಕೂಡ ಒಳ್ಳೇದಕ್ಕೆ. ಅಂದ್ರ ಪುಷ್ಪಗ್ ಆಕ್ಸಿಡೆಂಟ್ ಆಗಿದ್ದು ಒಳ್ಳೇದು ಅಂತ ಹೇಳಕತ್ತಿ. ಒಳ್ಳೇದಾಗೋದಕ್ಕೂ ಮುಂಚೆ ಕೆಟ್ಟದ್ದ ನಡಿತೈತಿ. ಇವಾಗ ನೋಡು, ಕಷ್ಟ ಕಾಲದಲ್ಲಿ ಭೀಮಾಂಬಿಕಾ ಪುಷ್ಪನ್ ಜೊತೆ ಇಲ್ಲ. ಮಗನ್ನೇ ತ್ಯಾಗ ಮಾಡಿದಾಳವಳು. ಇದನ್ನ ಪುಷ್ಪಂಗ ಅರ್ಥ ಮಾಡಿಸ್ಬೇಕು. ಆಗ ಅವನ್ನ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕ ಸುಲಭ ಆಗ್ತೈತಿ. ಪುಷ್ಪನ ಪರಿವರ್ತನೆ ಮಾಡ್ತಿ? ನಿನಗೆಲ್ಲ ವಿವರವಾಗಿ ಹೇಳ್ತೀನಿ ಅಣ್ಣ. ಧರ್ಮಣ್ಣ ತಾಯಿ ಹೇಳಿದ್ರಲ್ಲಿ ನ್ಯಾಯ ಐತಿ. ಅದನ್ನ ಮಾಡ್ಲಿಕ್ಕೆ ಸಮಯ ಕೂಡ್ ಬಂದದ. ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಏನ್ ವಿಚಾರ? ಅಣ್ಣ, ನಾನು ಆಮೇಲೆ ಮಾತಾಡ್ತೀನಿ. ಅವ್ರಿಗಿವಾಗ ನಾಷ್ಟ ತಯಾರು ಮಾಡ್ಕೊಡ್ತೀನಿ. ಆತವಾ, ಹೋಗು. ತಪ್ಪಿಸ್ಕೊಂಡ್ಬಿಟ್ರು. ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ಏನಾಯ್ತಮ್ಮ? ಸರ್, ನೀವು ಇಲ್ಲಿ? ಅದು ಬಿಡಿ, ಯಾರವರೆಲ್ಲ? ಯಾರದು ನಿಮ್ಮನ್ನ ನೋಡಿ ಓಡೋಗಿದ್ದು? ಸರ್, ಅವರು ರೌಡಿಗಳು. ನನ್ ಮಗಳು ಕಾಣೆ ಆಗಿದ್ದಾಳೆ. ಆ ವಿಚಾರಕ್ಕೆ ಸ್ವಲ್ಪ ರಗಳೆ ಆಗಿತ್ತು. ಓಹೋ, ಹೌದಾ? ಸಮಸ್ಯೆ ಗಂಭೀರವಾಗಿದೆ. ಮೃಗಗಳು ಕಾಡಲ್ಲಿ ಮಾತ್ರ ಅಲ್ಲ, ನಾಡಲ್ಲೂ ಇದಾವೆ. ಅದಕ್ಕೆ ನಾನು ಈ ಗನ್ ತಗೊಂಡು ಓಡಾಡ್ತಾ ಇದ್ದೀನಿ. ಪಲ್ಲವಿ ಅವರೇ, ನಿಮ್ಗೆ ಮಗಳಿದ್ದಾಳ? ಅವತ್ತು ನಮ್ಮನೆಗೆ ಬಂದಿದ್ರಲ್ಲ, ನೀವಿಬ್ರು ಹೊಸ್ದಾಗೆ ಮದುವೆ ಆಗಿದ್ದೀರಾ ಅಂದ್ಕೊಂಡಿದ್ದೆ. ಇರ್ಲಿ, ನಿಮ್ಗೆ ಎಷ್ಟು ವರ್ಷದ ಮಗಳು? ಸರ್, 6 ವರ್ಷ. ಅನು ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇಲ್ಲ ಸರ್, ಆಕ್ಚುಲಿ ಪೊಲೀಸ್ ಅವ್ರಿಗೆ ನೆನ್ನೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದೀವಿ. ಅದ್ರ ವಿಷಯವಾಗಿ ಮಾತಾಡಬೇಕು ಅಂತ ಇವತ್ತು ಪೊಲೀಸ್ ಅವ್ರನ್ನ ಮೀಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಮಕ್ಳನ್ ಕಿಡ್ನಾಪ್ ಮಾಡೋರು ಆಕ್ಟಿವ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ಕಿಡ್ನಾಪರ್ಸ್ ಎಲ್ಲಿದ್ದಾರೆ ಅಂತಾನೂ ಗೊತ್ತಾಯ್ತು. ಹುಡುಕ್ತಾ ಬಂದ್ವಿ. ಅಷ್ಟ್ರಲ್ಲಿ ಇವ್ರು ಯಾರು ರೌಡಿಗಳು ನಮ್ಮನ್ನ ಹಿಡಿದು ಕಟ್ಟಾಕ್ಬಿಟ್ರು. ಓ, ಹೌದಾ? ಸರ್, ಆಕ್ಚುಲಿ ಒಂದಷ್ಟು ಕಿಡ್ನಾಪರ್ಸು ಮಕ್ಕಳ ಸಮೇತನೇ ಸಿಕ್ಕಿದ್ರು. ಸರ್, ಅದು ಆಕ್ಚುಲಿ ಏನಾಯ್ತು ಅಂದ್ರೆ, ಇಷ್ಟ್ ನಡೀತು ಸರ್. ನಿಮ್ ಮಗಳು ಸಿಗ್ಲಿಲ್ವಾ? ನಿನ್ನೆ ರಾತ್ರಿ ಅನುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಆದ್ರೆ ಅನು ಅವರಿಂದ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ವಿಕ್ರಾಂತ್ ಅವ್ರು ನನ್ನ ಜೊತೆ ಇಲ್ಲ ಅಂದಿದ್ರೆ ನನಗ್ ತುಂಬಾ ಕಷ್ಟ ಆಗ್ತಿತ್ತು. ನಾನೀಗ ಬದುಕಿರ್ತಿದ್ನೋ ಇಲ್ವೋ ಅಂತಾನೆ ಗೊತ್ತಾಗ್ತಿಲ್ಲ. ವಿಕ್ರಾಂತ್, ನಿನ್ನ ಧೈರ್ಯ, ನಿನ್ನ ಭರವಸೆ ಮೆಚ್ಚಿದೆ ಕಣಪ್ಪ. ಇಂಥ ಪರಿಸ್ಥಿತಿಯಲ್ಲಿ ನೀನು ಅವಳ ಜೊತೆ ಇರೋದು ತುಂಬಾ ಸಂತೋಷ ಕಣಪ್ಪ. ಬನ್ನಿ ನನ್ನ ಜೊತೆ, ಮನೆಗೆ ಡ್ರಾಪ್ ಮಾಡ್ತೀನಿ. ಸರ್, ಪರವಾಗಿಲ್ಲ, ನಾವ್ ಹುಡುಕ್ತಿವಿ. ನಿಮಗ್ ಯಾಕೆ ತೊಂದ್ರೆ? ನೀವಿಬ್ರು ಸಿಟಿಯಿಂದ ದೂರ ಬಂದಿದ್ದೀರಾ. ನಾನ್ ಜೀಪಲ್ಲಿ ಬಂದಿದ್ದೀನಿ. ಬನ್ನಿ, ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ನೀವ್ ಹೇಳಿದ ಕಡೆ ಡ್ರಾಪ್ ಮಾಡ್ತೀನಿ. ಇಂಥ ಟೈಮಲ್ಲಿ ಪಾದರಸ ತರ ಇರಬೇಕು. ನಿಮ್ಗೆ ನಿಮ್ ಮಗಳು ಸಿಗ್ತಾಳೆ. ಒಂದ್ ನಿಮಿಷ, ನಿಮ್ ಮಗಳು ವಯಸ್ಸೆಷ್ಟಂದ್ರಿ? 6 ವರ್ಷ ಸರ್. 6 ವರ್ಷನಾ?
ರೀ ರೀ ಎದ್ದೇಳ್ರಲ್ಲ. ಹ್ಮ್ ರೀ ನಾಷ್ಟ ಮಾಡಿ ಮಲ್ಕೊಡ್ರಿ. ಮಬ್ಬಿ ಏನ ನಿಂದು ಆಕ್ಸಿಡೆಂಟ್ ಆಗೈತಿ, ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡುದಿಲ್ಲಲ್ಲ ನೀನ. ಆಯ್ತು ಮಲ್ಕೊಡ್ರಂತೆ. ನಾಷ್ಟ ಮಾಡ್ಬಿಟ್ಟು ಮಲ್ಕೊಡ್ರಿ. ಹಾ ಎದ್ದೇಳ್ರಿ ಎದ್ದೇಳ್ರಲ್ಲ. ಅಬ್ಬ ಗುಳಿಗೆ ತಗೊಂಡ್ಮೇಲೆ ಖಾಲಿ ಹೊಟ್ಟೆಲ್ ಮಲಗಬಾರ್ದು. ನನಗ್ ಗೊತ್ತು, ಡಾಕ್ಟ್ರು ನನಗ್ ಹೇಳ್ಯಾರ. ಡೆತ್ ಸರ್ಟಿಫಿಕೇಟ್ ಕೊಡಕ್ ಹೇಳಂದ, ಇನ್ನೇನು ಬೇಡ ಅಂತ ಹೇಳಿ ಡಾಕ್ಟರ್ಗ. ದಯಾಮರಣ ಕೊಡಿಸಿ ಪುಣ್ಯ ಕಟ್ಕೋ. ಛೀ, ಏನು ಅಂತ ಮಾತಾಡ್ತಿರ್ರಿ? ನಿಮ್ಗೇನು ಆಗಂಗಿಲ್ಲ. ತಾಯಿ ಇಲ್ದಿರೋ ಮಗ ಇದ್ರು ಸತ್ತಂಗ. ತಾಯಿ ಇಲ್ದಿದ್ರ ನಾಯಿ ಪಾಡ. ತಾಯಿನ ಎಲ್ಲ. ಮೊದ್ಲೇ ಗಂಭೀರವಾಗಿರೋ ಏಟ್ಗಳಾಗಿವೆ, ಅದ್ರಲ್ಲಿ ಬೇಡ್ದಿರೋ ಯೋಚನೆಗಳು ಬೇಕಾ ನಿಮ್ಗ? ಏನು ಸರಿಯಿಲ್ಲ, ಅದಕ್ಕ ಏನಾರ ಯೋಚನೆ. ಎಲ್ಲ ಸರಿ ಐತ್ರಿ, ನೀವ್ ಯೋಚನೆ ಮಾಡ್ತಿರೋ ರೀತಿ ಸರಿ ಇಲ್ಲ ಅಷ್ಟೇ. ಅವಾಗೊಂದ್ ಫೋನ್ ಹಚ್ಚ, ನಾ ಅವನ ಹತ್ರ ಮಾತಾಡ್ಬೇಕ. ಗಣಪತಿ ಹಬ್ಬದಾಗ ಅವಂಗ ನನ್ನ ಮ್ಯಾಲ ಬಹಳ ಕೋಪ ಬಂದಿತ್ತು. ಆ ಕೋಪ ಇಳ್ದೈತಿ ಇಲ್ಲೋ ನಂಗ್ ಗೊತ್ತಾಗ್ಬೇಕು. ಮೊದ್ಲು ಸ್ವಲ್ಪ ಊಟ ಮಾಡಿ, ಗುಳಿಗೆ ತಗೊಂಡು ನಿದ್ದೆ ಮಾಡಿ. ಅಷ್ಟ್ರಲ್ಲಿ ಅತ್ಯಾರ್ ಬರ್ತಾರ. ಮೊದ್ಲು ಅವ್ವ ಬೇಕು ನನಗ. ಹಠ ಮಾಡ್ಬೇಡ್ರಿ, ಸ್ವಲ್ಪ ತಿನ್ರಿ. ಎಲ್ಲಿ ಅನ್ನಿ ತಿನ್ರಿ. ನನಗ ಅವ್ವ ಬೇಕಷ್ಟ.